ಗೊತ್ತಾಯ್ತಾ? ಇವಾಗ ನಾನು ಅವಳ ಬುದ್ಧಿ ಏನು ಅಂತ. ಅಲ್ಲ ಸೆಂದಕ್ಕೆ ಬೈತಾ ಇದ್ದಾಳಲ್ಲ, ಅವಳೆ ನಿನ್ಕೊಂಡು ಬಿಟ್ಟವಳ. ಯಾಕೆ ಹಿಂಗೆ ಹೇಳ್ಬೇಕು? ಕರೆದಿದ್ದವಳೆ ಮಾಡಿಕೊಟ್ರದು ನೀನು. ನೀರು ಬೀಳಿಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಅವಳು ಹೆಂಗೆ ಮಾತಾಡ್ತಾಳೆ ನೋಡು. ಹಾಂ, ಅವಳು ಹಂಗೇನೆ ನಿನ್ನ ಹೆಂಗೆ ಬೈತಾಳೆ, ಬಾಯಿಗೆ ಬಂದಂಗೆ ಬೈತಾಳೆ. ಬೈಸ್ಕೊಂಡು ಸುಮ್ಮನೆ ಇದೆಯಲ್ಲ, ಸರಿಯಾಗಿ ಅನ್ಬೇಕಾ ಬೇಡವಾ? ಹಾಂ, ಯಾರೇನು ಇವಾಗ ಪಾಯಿಂಟ್ ಮಾಡಿದ್ದ ಇಟ್ಕೆ ನೀನು ನೀರು ಬೀಳ್ತಾವೆ ಅಂತ ಯಾರೇನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಏನು ಮಾಡೋಣ, ನಾನು ಅವ್ರು ಒಳ್ಳೆಯರು ಅಂದ್ಕೊಂಡೆ. ಆದರೆ ಅಮ್ಮ ಹಿಂಗೆ ಬೈತೈತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಬಿಡು, ಅಕ್ಕಪಕ್ಕದಾಗಿದ್ಮೇಲೆ ನಾವು ಅವ್ರಿಗೆ ಬೇಕಾಗ್ತೀವಿ, ಅವರು ನಮಗೆ ಬೇಕಾಗ್ತಾರೆ ಅಂತ ಹೇಳಿ ನಾನು ಒಳ್ಳೆ ಮಾತಾಗೆ ಬಿಡತ್ಲಾಗೆ ಹೋದ್ರು ಹೋಗ್ಲಿ ಅಂತ ಮಾಡಿಕೊಟ್ಟಿದ್ದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಗಿರ್ಜಿಂಬೆ ಅವ್ರಿಗೆ ನೀರು ಬೀಳಬಾರ್ದು, ಅವ್ರಿಗೆ ಕೆಟ್ಟದ್ದಾಗಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ದೇವರಾಣೆಗೂ ನಾನು ಹಂಗೆ ಮಾಡಿಲ್ಲಮ್ಮ, ಹಂಗೆ ಮಾಡಿಲ್ಲ ನಾನು. ಮತ್ತು ನೋಡು ಇವಾಗ ಎಷ್ಟು ಅನುಭವಿಸ್ಬೇಕು, ಎಷ್ಟು ಮಾತಾಡ್ತಿದ್ಲು ಅವಳು. ಇವಾಗ ಊರು ತುಂಬ ಹೇಳ್ತಾಳೆ ನನ್ನ ಸಾವುಕಾತಿ ನಡೀತೈತೆ ಅಂತ. ಅವರು ಎಂಥವ್ರು ಸಾವುಕಾರರು, ಬರೀ ಅವ್ರ ಮಾತು ಅಷ್ಟೇ. ಅವ್ರ ಮಾತಿಗೆ ಬೆರಳಾಗ್ಬಿಟ್ಟೆ ನೀನು. ಸಿದ್ಲಿಂಗು ಅಂತ ಚೆನ್ನಾಗಿ ಮಾತಾಡಿಸ್ತಿದ್ಲಲ್ಲ, ಅವಳ ಮಾತಿಗೆ ಬೆರಳಾಗ್ಬಿಟ್ಟೆ ನೀನು. ಇವಾಗ ನೋಡು ಅನುಭವಿಸ್ತಾ ಇದೆಯಾ ನೀನು. ಹೆಂಗೆ ಬೈದ್ಲಂಗೆ ಬಾಯಿಗೆ ಬಂದಂಗೆ. ಬರಲಿ ಇಲ್ಲಿ ನೀನು. ನನ್ನ ಗಂಡನ ಯಾಕೆ ಬೈತೀಯ, ನನ್ನ ಗಂಡನ ಯಾಕೆ ಕರೆದಿದ್ದೆ ನೀನು ಅಂತ ಹೇಳ್ತೀನಿ. ಚೆನ್ನಾಗಿ ಹೊಗಳ್ತೀನಿ ಅವಳಿಗೆ. ಬಿಡತ್ಲಾಗ ಹೋಗ್ಲಿ. ಇಪ್ಪ ಟೈಮನ್ ಬುದ್ಧಿ ಗೊತ್ತಾತಲ್ಲ, ನಾನು ಯಾತ್ಕೋ ತಲೆ ಕೆಡ್ಸ್ಯಮಕ್ಕೆ ಹೋಗಲ್ಲ. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಗೊತ್ತಾತು ಇವಾಗ ಯಮ್ಮನ ಬುದ್ಧಿ. ಯಾತು ಮಾತಾಡ್ಸೋಕ್ಕೆ ಹೋಗಲ್ಲ ಇನ್ಮೇಲಿಂದ. ಹೆಂಗನ ಮಾಡ್ಕೊಂಬ್ಲೇಳು. ಅವ್ರು ಅಲ್ದು ವಿಷಯಕ್ಕೆ ನಾನು ಏನು ತಲೆ ಹಾಕಕ್ಕೆ ಹೋಗಲ್ಲ. ನಾನು ಇಪ್ಪಟ್ಟು ನನ್ನ ಕೆಲಸ ಆಯ್ತು, ನಾನಾಯ್ತು, ನಮ್ಮ ಹೊಲ್ದಾಗಾಯ್ತು. ಅವ್ರು ಹೊಲ್ದ ವಿಷಯಕ್ಕೆ ಏನು ತಲೆ ಹಾಕಕ್ಕೆ ಹೋಗಲ್ಲ. ನಾನೇನೋ ಬಿಡು, ಹೋದ್ರೂ ಹೋಗ್ಲಿ. ನಾವು ಹಿಂಗೆ ಇದ್ರೆ ಎಷ್ಟು ದಿವಸ ಅಂತ ಎಲ್ಲರ ಹತ್ರ ಹಿಂಗೆ ಮಾಡ್ಕೊಂಡಿರೋಕ್ಕಾಗುತ್ತೆ. ಚೆನ್ನಾಗಿರೋಣ ಅಂತ ಹೇಳಿ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಟ್ಟಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆ ಜಿಂಬೆ ಬೈತಾ ಇದೆಯಾ? ಯಾಕೆ ಸಿದ್ಲಿಂಗನ? ಈಗ ಗೊತ್ತಾಗೈತೆ ಆ ಮನೆಯಾಳೆ ಆ ಸೌಕಾತಿ ಬುದ್ಧಿ ಏನು ಅಂತ. ಈಗ ಗೊತ್ತಾಗೈತೆ. ನಾನು ಹೇಳಿದೆ ಬೋರ್ ಪಾಯಿಂಟ್ ಮಾಡ್ಕೊಡ್ಬೇಡಪ್ಪ ಅಂತ. ಅವೆಲ್ದೂ ಫೇಲ್ ಆಗ್ಯಾವಲ್ಲ ಸ್ಮಕಯ್ಯ. ಅದಕ್ಕೇನೆ ನೀನು ಹಿಂಗೆ ಮಾಡ್ಬೋದೇನೋ, ನಮ್ಮ ದುಡ್ಡೆಲ್ಲ ಅನ್ಯಾಯ ಮಾಡ್ದೇಲೋ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅದಕ್ಕೇನೆ ಹೇಳ್ತಾ ಇದ್ದೀನಿ ಅವಳ ಬುದ್ಧಿ ಈಗ ಗೊತ್ತಾಯ್ತು ನಿನಗೆ ಅಂತ. ಚೆನ್ನಾಗಿ ಹೋಗ್ಬೇಕಾಯ್ತು ನೀನು. ನನ್ನ ಗಂಡನ ನೆನ್ಕೊಂಡು ಬಿಟ್ಟಿದೀಯ ಅಂತ ಗೊತ್ತಿ. ನಿನ್ನ ಮನೆ ತಕ್ಕೆಂದ್ಲು ಬಾ ಅಂತ ಹೇಳಿದೀನಿ. ಬರ್ತಾಳೇನೋ ಆಗ್ಲ ಈಗಲ ಬರಲಿ, ಸರಿಯಾಗಿ ಹೋಗುತ್ತೆ ಕಳಿಸ್ತೀನಿ. ನನ್ನ ಗಂಡನ ಯಾಕೆ ಕರ್ಕೊಂಡು ಹೋಗಿದ್ದೆ ನೀನು ಕರ್ಕೊಂಡು ಹೋದಾಳೆ ನೀನು. ಯಾಕೆ ಬೈಬೇಕು ನೀನು ನನ್ನ ಗಂಡನ ಅಂತ ಹೇಳ್ತೀನಿ. ನಾವು ಹೇಳಿವಿ ಸಿದ್ಲಿಂಗು ಕೇಳಲಿಲ್ಲ. ಬೇಡ ಕಣೋ ಅಂತ ಸಾವುಕಾರ ಸವಾಸ ಬೇಡ ಅಂತ ಹೇಳಿ ಬರೀ ಮ್ಯಾಲೆಲ್ಲ ತೊಳ್ಕು ಬಳ್ಕೊ ಅವ್ರದ್ದು ಅಷ್ಟೇ, ಒಳಗೆಲ್ಲ ಉಳ್ಕು. ನಾನು ಹೇಳ್ದೆ ಬೇಡ ಅಂತ ಹೇಳಿ. ಅವಳು ಎಂತಾಳು ಅವಳು ನೋಡಿರ್ ಗೊತ್ತಾಗುತ್ತೆ. ಅವಳು ಒಳ್ಳೆಯಲ್ಲ, ಒಳ್ಳೆಯರು ಇರ್ತಾರೆ ಆದರೆ ಇಂಥವ್ರು ಇರಲ್ಲ. ಅವಳು ನಾವು ಯಾವಾಗ ಅವತ್ತು ಗಿರ್ಜಿಂಬಿನ ದೌಲತ್ನ ಮಾತಾಡ್ಸಿಣ ದುಡ್ಡು ಕೊಟ್ಟು ನಿನ್ನ ಮಗನ ನೋಡಕ್ಕೆ ಬಂದ್ಲ, ಅವಾಗಲೇ ಗೊತ್ತಾತೋ ಇವಳು ಸಾವುಕಾರಕ್ಕೆ ತೋರ್ಸಕ್ಕೆ ಬರ್ತಾಳೆ ಅಂತ. ಅವಳಿಗೇನು ಇಲ್ಲೆಲ್ಲ ನೋಡ್ತಾಳೆ, ಹಳ್ಳಿಯಾಗೆಲ್ಲ ಬಂದು ಇವರು ಮನೆ ಕಟ್ಕೊಂಡಿಲ್ಲ, ಓಟು ಹಿಂಗೆ ಇದ್ದಾರೆ. ಇವಾಗ ಅಲ್ಲೆಲ್ಲ ಅವಳು ಶ್ರೀಮಂತರು, ಇವಾಗೆಲ್ಲ 1 ಕೋಟಿ ರೂಪಾಯಿ ಹೊಲ ತಂಡವಳೆ. ಇವಾಗ ನಾನೇ ಸೌಕಾತಿ ಅಮ್ಮಂಗೆ ಇವಾಗ ಅವಳಿಗೆ ಹಿಂಗೆಲ್ಲ ನೋಡಿ ಹಳ್ಳಿಯಾಗ್ಲಾರ ಮೇಲೆ ನಾನೇ ಸೌಕಾತಿ ಅಮ್ಮಂಗೆ ಬಿಲ್ಡಪ್ ಕೊಡ್ತಾಳೆ. ಅದೇ ಮತ್ತೆ ಅಲ್ಲಿ ಅವ್ರಿಗೆ ತಕ್ಕನಾಗಿರೋ ಜನ ಮಸ್ತಾಗಿರ್ತಾರೆ, ಅಲ್ಲಿ ಬಿಲ್ಡಪ್ ಕೊಡೋಕ್ಕಾಗಲ್ಲ. ಇಂಥ ಹಳ್ಳಿಗಳಾಗಾದರೆ ಎಲ್ಲನ ಬಡವ್ರು ಇರ್ತಾರಲ್ಲ, ಬಡವ್ರ ಮುಂದೆ ಬಿಲ್ಡಪ್ ಕೊಡ್ಬೋದು ನನ್ನ ಸೌಕಾತಿ ಅಂತ. ಅವ್ರಿಗೆ ತಕ್ಕನಾರೇ ಇದ್ದರೆ ಅಲ್ಲಿ ಅವ್ರಿಗಿನ್ನ ಮೇಗ್ಲಾರು ಇರ್ತಾರೆ ಅಂತಾರೆ ನೋಡ್ತಾರೆ ಅವರು. ನೀರು ಬೀಳಲಿಲ್ವೇ ನಂಗಾರೆ? ಇಲ್ಲ ಕಣ ಗೌರಕಾಯ, ನೀರು ಬೀಳಲಿಲ್ಲ. ಅದಕ್ಕೇನೆ ನಮ್ಮ ಅಯ್ಯಪ್ಪನ ಬಾಯಿಗೆ ಬಂದಂಗೆ ಬೈಯಳು ಹೇಳು ಅವಲ್ ಕಲ್ಲವಡಿ. ಅದಕ್ಕೇನೆ ಬರ್ಲಿಲ್ಲಿ ನಮ್ಮ ಅಯ್ಯಪ್ಪನ ಮಾತ್ರ ನಾನು ಬಿಟ್ಕೊಡಲ್ಲ. ಅಯ್ಯಪ್ಪ ವೇದಣ ಏನು ಮಾತಾಡಿಸ್ದಂಗತ್ತ ಕೇಳಲಿಲ್ಲ. ಅಲ್ಲ, ನನಗಿಂತ ಬುದ್ಧಿ ಎಂಬುದು ಗೊತ್ತಿದ್ರೆ ನನಗೆ ಮಾತಾಡ್ಸಕ್ಕೆ ಹೋಗ್ತಿರ್ಲಿಲ್ಲ ಸಿದ್ಲಿಂಗು. ಏನಪ್ಪ ಆಯಿತು, ಈಗ ನಿಮಗೆ ನಾವಾಗಬೇಕು, ನಮಗೆ ನೀವಾಗಬೇಕು, ಅಕ್ಕಪಕ್ಕದಾಗಿದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಣಪ್ಪ. ಹಿಂಗೆ ದ್ವೇಷ ಬಳಸೋದು ಬೇಡ ಅಂತ ಹೇಳಿ ಹಿಂಗೆ ಅಂದಸೆಂದದ್ದು ಮಾತಾಡ್ತಾವಕ್ಕಯ್ಯ. ನಾನು ಬಿಡು ಒಳ್ಳೆಯರು ಅಂತ ಹೇಳಿ ನಂಬುದೆ. ಬಿಡತ್ತ ಅವ್ರಿಗೂ ನಮಗೂ ಎಲ್ಲಿ ಕೊನೆ. ಅವರು ನಮ್ಮ ಅಣ್ಣರು ನಾವು ಜಗಳ ಮಾಡ್ಕೊಂಡಿದ್ದೀವಿ ಅಂದರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿ ನಾನು ಒಳ್ಳೆ ಮನಸ್ಸಿಂದ ಹಿಂಗೆ ಮಾಡಿದೆ. ಅವು ಯಾಕೆ ನೀರೇ ಬೀಳಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಏನು ಮಾಡೋದು? 2 ಬೋರ್ ಪಾಯಿಂಟ್ ನಾನು ಇಷ್ಟು ದಿವಸ ಎಲ್ಲ ಪಾಯಿಂಟ್ ಮಾಡಿ ಬಂದಿದ್ದೆ, ಯಾವೂ ಫೇಲ್ ಆಗಿರಲಿಲ್ಲ. ನೋಡಿ ಮೊನ್ನೆ ಅವತ್ತು ಯಾವುದೋ ಒಂದು ಪಾಯಿಂಟ್ ಮಾಡಿದ್ದು 2-2.5 ಇಂಚ್ ನೀರು ಬಿದ್ದಿದ್ವು, ಅಷ್ಟೇ ಕಮ್ಮಿ ಆಗಿದ್ವು. ಒಟ್ಟಿನಲ್ಲಿ ನೀರು ಬಿದ್ದಿದ್ವು. ಆದರೆ ಇವೇ ನೋಡಿ ಫುಲ್ ಫೇಲ್ ಆಗಿರೋದಂದ್ರೆ ಇವೇ ಕಣಲು ಸ್ಮಕಯ್ಯ. ಮತ್ತೆ ಯಾರಿಗೇನು ಮಾಡಬೇಕು ದೇವರು ಅದನ್ನು ಮಾಡ್ತಾನೆ. ನೀನು ಎಷ್ಟು ಒಳ್ಳೆ ಮನಸ್ಸಿಂದ ಒಳ್ಳೇದು ಮಾಡೋಕ್ಕೋದ್ರು ದೇವರು ಅಲ್ಲೇನೆ ಅವಳಿಗೆ ಹಿಡಿಯೋಕ್ಕಾಗಲ್ಲ ನೀರು ಬಿದ್ದರೆ ಅಂತ ಹೇಳಿ ಏನೋ ಒಂದು ಮಾಡಿದಾನೆ. ಅದಕ್ಕೆ ಮತ್ತೆ ಇವಾಗ ಸರಿಯಾಗಿ ಆಗೈತೆ. ಸುಮ್ಮನೀರು, ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ. ಇವಾಗ ನಾನು ಹಂಗೆ ಅನ್ಕೊಂತಿದ್ದೆ, ನೀರು ಬೀಳಬಾರ್ದು, ನೀರು ಬೀಳಲಿಲ್ಲ ಅಂದರೆ ಮಾತ್ರ ಯಪ್ಪ ಗೊತ್ತಾಗುತ್ತೆ ಅವಳು ಬುದ್ಧಿ ಏನೋ ಅಂತ. ಅವಳು ಆಲಿ ಸಾವುಕಾರಕ್ಕೆ ಬುದ್ಧಿ ತೋರಿಸ್ಬಿಟ್ಲು. ನಾವು 1 ರೂಪಾಯಿ ಗಂಟೆಗೆ ಲೆಕ್ಕ ಹಾಕ್ತಾರೋ. ನಾವು 1 ರೂಪಾಯಿಗೂ ಲೆಕ್ಕ ಹಾಕಿದ್ವಿ, ನಾವೆಲ್ಲೋ 1 ರೂಪಾಯಿ ವೇಸ್ಟ್ ಮಾಡಿಲ್ಲ. ಈಗ ಎಷ್ಟೊಂದು ದುಡ್ಡು ಖರ್ಚಾಯಿತು, ಅದನ್ನು ನೀನು ಕೊಡ್ತೀಯಾ ಅಂತ ಹೇಳ್ತಾಳೆ. ನೀನು ಹೇಳ್ದೆ ಅಂತಲೇ ನಾವು ಹಾಕ್ಸಿದ್ದೆ ಇಂಥ ಹತ್ರ
ಆಗಲ್ಲ ಅಂದಿದ್ರೆ ನಾ ಬೇರೆಯವ್ರನ್ನ ಕರ್ಕೊ ಬತ್ತಿದ್ವಿ ಇಂಥ ಮೋಸ ಮಾಡಿದೆ ಮೋಸ್ಕಾರ ಅಂತ ನಿಂತ ನಮ್ತ ಬೈತಾ ಇದ್ದಾಳಲ್ಲ. ಅದಕ್ಕೆ ನನ್ನ ಗಂಡನೇನ ನೀನೇನು ಅನ್ಕೊಂಡ್ಬಿಟ್ಟಿದ್ದೀನಿ, ಯಾಕೆ ಕರ್ಕೊಂಡು ಹೋಗಿದೆ, ನೀನು ಕರ್ಕೊಂಡು ಹೋದಾಳು ನೀನು ಫಸ್ಟ್ ಬಂದು ನನ್ನ ಮನೆ ಬಾಗಿಲಿಗೆ ಅಂತ ಹೇಳಿ ಸರಿಯಾಗಿ ಹೊಗಳ್ತೀನಿ. ಬರಲಿ ಇಲ್ಲಿ ಅವಳು ಬರಲಿ. ಅದಕ್ಕೆ ಅಪ್ಪನ ಬಾರಪ್ಪ ನೀನು ಏನು ಮಾತಾಡಬೇಡ ಅಂತೇಳಿ ಸುಮ್ಮನೆ ಕರ್ಕೊಂಬಂದ ನಿಮ್ಮ ಅಂತಕ್ಕೆ. ನಾನು ಬಿಡೋದಿಲ್ಲ. ಮತ್ತೆ ಸುಮ್ಕಿರು. ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಸುಮ್ಮನಿನ್ನ ಚೆನ್ನಾಗಿ ಇಟ್ಕೊಂಡು ಹೋಗು ಅಷ್ಟೇನೆ. ಅವಳೇನ ಬಂದ್ರೆ ಚಂದಕ್ಕೆ ಹೋಗ್ಳು. ನೀನು ಸಿಲ್ಲಿಂಗ ಅದಕ್ಕೆ ಮತ್ತೆ ಯಾರು ಹೆಂಗೆ ಅಂತ ನೋಡಬೇಕು. ಅಂತಾರ ಸಹವಾಸ ಬೇಡ ಕಣಪ್ಪ ನಿಜವಾಗ್ಲು. ಅಂತ ಲೋಪರ್ ಮುಂಡ್ಯಾರು ಅವ್ರು ಒಳ್ಳೆಯರಲ್ಲ ಅವರು. ಅಯ್ಯೋ ನಮ್ಮ ಕೆರೆಗಳವ್ರು ಒಯ್ದಾರೆ. ನಂಗೆ ಅವ್ಳು ನಿಮ್ಮ ಅತ್ತೆ ಅವಳು ಅವರು ಬೇಬಿ ಅತ್ತೆ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಹಿಂಗೇನೆ. ಅವಳು ನನ್ನ ಹಂಗೆ ವಿನೋತ. ಅಯ್ಯೋ ಕುಲಿ ಮಾಡ್ತೀಯ ಅಂತಾಳೆ. ಅವ್ಳಿಗೆ ಇವಾಗ BP ಶುಗರ್ ಅಂತೆ. ನನ್ನ ಎಲ್ಲ ಒಂದಾರೆಲ್ಲ ಅವ್ರಿಗೆ ಇವಾಗ ಎಂತೆಂತ ಒತ್ತು ಬಂದೈತಿ. ಸುಮ್ಮನೆ ನೋಡ್ಬೇಕು ಅಷ್ಟೇನೆ ನಾವು. ನನ್ನ ಹಂಗೆ ಕಣ ಲಸ್ಮಕಾಯಿ ಎಷ್ಟೋ ಜನ ಕೂಲಿ ಮಾಡ್ತಾಳೆ ಪಾಪ, ಒಂದಿನಿರಲ್ಲ ಹಂಗೆ ಹೋಗ್ತಾಳೆ ಅಂತಾರೆ. ಏನು ಮಾಡ್ತೀಯ, ಮಾಡಲೇಬೇಕಪ್ಪ ನಮ್ಮ ವಿಧಿ, ನಾವು ಮಾಡಲೇಬೇಕು ಹಂಗಂತ ಹೇಳಿ ನಾವು ಮನೆಗೆ ಹೋಗಮಕ್ಕಾಗುತ್ತೆ. ಅವಳಿಗೂ ಮಗಳು ಬಂದಿಲ್ಲ ಇದ್ದಾಳಲ್ಲ, ಅಲ್ಲಿ ತಮಗೂ ಅಲ್ಲಿ ಇವಾಗ ಟೆನ್ಷನ್ನು. ಅವಳಿಗೂ ಇವಾಗ ಟೆನ್ಷನ್ನಾಗಿ ಅವಳಿಗೂ BP ಸ್ಯಾನ್ ಆಗಿತ್ತಂತೆ ಮೊನ್ನೆ. ಮತ್ತೆ ಸೊಸೆ ಇಬ್ಬರಳು ಗುದ್ದಾಡ್ತಾರಂತೆ. ಅವಳು ನಾದ್ನಿನೂ ಗುದ್ದಾಡ್ತಾಳಂತೆ. ಇವಾಗ ಇವಳ ಮೇಲೆ ಇವಾಗ ಅಕ್ಕೆ ನಾದ್ನಿ ಇಬ್ಬರು ಗುದ್ದಾಡ್ತಾರಂತೆ. ಇವಳು ಬೇರೆ ಬಂದಿಲ್ಲೇ ಇದ್ದಾಳಲ್ಲ ಅದಕ್ಕೆ. ಇವಾಗ ಇಬ್ಬರು ಒಬ್ರಿಗೊಬ್ರು ಸೇರಲ್ಲ ಅವ್ರ ಮನೆಯಾಗಿ. ಅದಕ್ಕೆ ಇವಾಗ ಗುದ್ದಾಡ್ತಾ ಇದ್ದಾರೆ. ಅವಳು ಹೋಗಿ ಅಂದ್ರೆ ಗಂಡನ ಮನೆಗೆ ನಾನು ಹೋಗಲ್ಲ ಅಂತಾಳಂತೆ. ನೋಡಮ್ಮ ಅದಕ್ಕೇನೆ ಇವಾಗ ಅವ್ರ ಮನೆಯಾಗೂ ನೋಡಬಾರ್ದು ವಿಚಿತ್ರ. ಅದಕ್ಕೆ ಮತ್ತೆ ನೋಡ್ಬೇಕು, ಸುಮ್ಮನೆ ಅನುಭವಿಸ್ತಾರೆ ನೋಡ್ಬೇಕು ನಮ್ಮ ಕಣ್ಣೆದ್ರಿಗೆ. ಅವಳು ವೀನಿ ನಿನ್ನ ಹೆಂಗೆ ಅಂಬಳು. ಅಯ್ಯೋ ಕೂಲಿ ಹೋಗ್ತಾಳೆ ಒಂದಿನಿಲ್ದಂಗೆ ಹೋಗ್ತಾಳಪ್ಪ ಅಂಬಳು. ಅವಳಿಗೂ ಇವಾಗ BP ಶುಗರ್ ಎಲ್ಲ ಬಂದೈತಂತೆ. ಮೊಣಕಾಲು ನೋವಂತೆ, ಮೊಣಕಾಲು ಹಿಡ್ಕೊಂತವಂತೆ, ಎದ್ದಳಕಾಲ್ವಂತೆ, ಕುಕ್ಕಮಕ್ಕಾಗಲ್ವಂತೆ, ಹಿಡ್ಕೊಂತವಂತೆ. ಈಗ ಮನೆ ಕುಕ್ಕಂಡವ್ರದ್ದೆಲ್ಲ ನಾಗ ಹಂಗೇನೆ. ಮತ್ತೆ ಆಡ್ಕೆ ಮಾರ್ಗೆ ದೇವ್ರು ತೋರಿಸ್ತಾನೆ ಒಂದು 2 ದಿನ. ಸುಮ್ಮನೆ ನೋಡ್ಬೇಕಷ್ಟೇನೆ. ನಾವು ನಮ್ಮ ಅಯ್ಯಪ್ಪಗೆ ಹೇಳಿವಿ, ಕೇಳಲಿಲ್ಲ. ನಡಿ ಒಳಗೆ ಸುಮ್ಮನೆ ಉಣ್ಣೋಗಿ ಹೋಗು. ಏನು ಮಾಡೋಣ ಬೋಲ್ ಬೇಜಾರಾಗ್ತೈತಿ. ಅವಾಗ ಹೆಂಗೆ ಮಾತಾಡ್ಬಿಡ್ತಲ್ಲ, ನೀನು ಮೋಸ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಅಂತೈತೆ. ನಾನು ಯಾವತ್ತು ಲಸ್ಬೇಕು ಈಗ ಒಬ್ರಿಗೆ ಕೆಟ್ಟದ್ದು ಮಾಡಬೇಕು, ಈಗ ನಾನು ಮಾಡೋಕ್ಕಾಗಲಿಲ್ವಾ, ಬೋರ್ ಪಾಯಿಂಟ್ ಮಾಡೋಕ್ಕಾಗಲಿಲ್ವಾ, ನಾನು ಆಗಲ್ಲ ಕಣಕ್ಕ, ನಾನು ಕೇಳಬೇಡ್ರಿ ಅಂತ ಹೇಳಿ ಖಂಡಿತವಾಗಿ ಹೇಳ್ಬಿಡ್ತೀನಿ. ಆದರೆ ನಾನು ಯಾವತ್ತು ಹಿಂಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಇರೋದು ಮಕ್ಕು ಕೊಡ್ದಂಗೆ ಹೇಳ್ಬಿಡ್ತೀನಿ ಅಷ್ಟೇ. ನಾಗಲ್ಲ ಕೇಳಬೇಡ್ರಿ ಅಂತ ನಮ್ಮ ಅತ್ತಿಗೆರು ಕೇಳಿರು. ಆಗಲ್ಲಪ್ಪ ನಾನು ಆಗಲ್ಲ ಪದೇ ಕೇಳಬೇಡ್ರಿ ಅಂತ ಮಕ್ಕು ಕೊಡ್ದಂಗೆ ಹೇಳ್ದೆ. ಏನು ಮಾಡೋಣ, ನನಗೆ ಬೋಲ್ ಬೇಜಾರಾಗ್ತೈತಿ. ಇವಾಗ ಗೊತ್ತಾತಾಳು ಬುದ್ಧಿ ಏನು ಅಂತ. ಇನ್ನು ಸಾಯ್ತಕ್ಕನೆ ಅವಳನ್ನೇ ಇಲ್ಲೋಡ ನಮ್ಮ ಅಲ್ತಾಗೆ ಅವಳಿಗೆ ಏನಕ್ಕೇನು ಒಂದು ಉಪಕಾರ ಮಾಡಲ್ಲ ನೋಡು ಅವಳಿಗೆ. ಅದು ಯಾರನ್ನ ಕರ್ಕೊಂಬಂದು ಬೋರ್ ಹಾಕಿಸ್ಲೇಳು. ಅಲ್ಲಿ ಒಂದು ತೊಟ್ಟು ನೀರು ಸಿಗಲ್ಲ. ಅವರು ಎಲ್ಲ ನಾವು ಮಾಡಬಾರ್ದು ಮಾಡಿವ್ರಲ್ಲಿ. ಅವ್ರು ಹಾಕಿಸ್ದಾಗ್ಲೇ ಸಿಗಲಿಲ್ಲ. ಬೋಲು ಒಳ್ಳೆಯರಲ್ಲ ಅವರು. ಅವ್ರು ಎಷ್ಟು ಮನಸ್ಸಿಂದ ನೊಂದ್ಕೊಂಡು ಎಷ್ಟು ಏನು ಅಂದ್ಕೊಂಡವ್ರು ಏನು ಅದೆಲ್ಲನ ಅವರೇ ವಾಪಸ್ ಕೊಟ್ಟು ಹೋಗಂಗೆ ಮಾಡ್ತಾರೆ ನೋಡು. ನೀರೇ ಬೀಳಲ್ಲ ಅಲ್ಲಿ ನಮ್ಮ ಹೊಲ್ದಾಗೆ ಬೇಕಾದ್ರೆ ಎಲ್ಲ 4 ಬೀಳ್ತವೆ. ಅಲ್ಲೂ ನೀರಿದ್ವಪ್ಪ. ನಾನು ಸರಿಯಾಗೇ ಪಾಯಿಂಟ್ ಮಾಡಿದ್ದೆ. ಅದು ಏನಾತ ಏನು ದೇವ್ರಂಬನು ಅವರಿಗೆ ಹಂಗೆ ಬೀಳಬಾರ್ದು ಅಂತಲೇ ಮಾಡಿದ್ನೋ ಏನು. ನಾನು ಸುಮ್ಮನೆ ಇವತ್ತು ಕೆಟ್ಟೆ ಸೋತ್ಕೊಂಡಂಗೆ ಆತವ ಮಂಗಾಗ್ತೈತೆ. ಸುಮ್ಮನಿದ್ರು ಇರ್ತಿದ್ದೆ ಮಂಗಾಗೈತಿ. ಬಿಡು ಇವಾಗ ನನಗೆ ಗೊತ್ತಾತಲ್ಲ. ಸುಮ್ಮನೆ ಯಾಕತ್ ತಲೆ ಕೆಡಿಸ್ಬೇಡ, ಹೋಗು. ಯಾರನ್ನ ಹೇಳಿದ ಅಕ್ಕೆ ಮತ್ತೆ ಕೇಳ್ಬೇಕು ಅಂಬೋದು ವೇದನ್ನು ದೂರ ಮಾಡ್ಕೊಂಡು ನೀನು ಹೋಗಿ ಮಾತಾಡ್ಸಾಕ ಹೋಗು. ಅವ್ನು ಪಾಪ ಬೇಜಾರಾಗ್ಯಾವನೆ. ನೋಡಿ ನಾನು ಇರ್ತೀನಿ, ನಾನು ಕಷ್ಟ ಸುಖ ಕಾದೆ ನಾನು ಮಾತಾಡಿಸ್ತಿದ್ದೆ. ಇವಾಗ ನೋಡು ಇವನು ನನ್ನ ಮನೆ ಬಂದಾರ ಮತ್ತು ಅಯ್ಯಮ್ಮನ ಮತ್ತೆ ಹೇಳ್ಬಿಟ್ಟ. ಅವ್ನು ಬೇಡ ಅಂತ ಅಕ್ಕೆ ಮತ್ತೆ ಹೇಳಿದ್ದ. ಅವ್ನಿಗೆ ಗೊತ್ತೈತೆ ಅವನು ಇವೇದು ಯಾರ್ತಾಗ ಹೆಂಗೆ ಮಾತಾಡಬೇಕು, ಯಾರ್ತಾಗ ಹೆಂಗೆ ಇರ್ಬೇಕು ಅಂತ ಅವ್ನಿಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಅವ್ನ ಅಕ್ಕೆ ಮತ್ತೆ ಯಾರಿಗೇ ಆಗಲಿ ಸರಿಯಾಗಿ ಹೇಳ್ತಾನೆ. ನೋಡಿದ್ರಲ್ಲ ಇವಾಗ ಸಾವುಕಾತಿ ಬುದ್ಧಿ ಇವಾಗ ಗೊತ್ತಾಗೈತೆ ಸಿದ್ಲಿಂಗೋಗಿ. ಅವಳು ಅಮ್ಮ ಹೆಂಗೆ ಬೈದ್ಲು, ಅದಕ್ಕೆ ಬೇಜಾರಾಗಿದ್ದಾನೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.